ಕಡಿಮೆ ಆಗತ್ತೆ ಅಂತ ಹೇಳಿ. ತರಕಾರಿ ಸೊಪ್ಪಿನ ಅವ್ಯವಸ್ಥಿತ ಬಳಕೆಯಿಂದ ಸ್ಮೃತಿ ಕಡಿಮೆ ಆಗತ್ತೆ ಅಂತ. ನೆನಪಿನ ಶಕ್ತಿ ಕಡಿಮೆ ಇವತ್ತು. ಹಾಗಾಗಿ ನಮ್ಗೆ ಗೂಗಲ್ ಬೇಕಾಯ್ತು, ಕ್ರೂಬು ಕೃತ್ರಿಮ ಬುದ್ಧಿಮತ್ತೆ, ಅದನ್ನ ಕೇಳಿ ಹೇಳ್ತಾನೆ ಅಂತ ಏನಾದ್ರು ಕೇಳಿದ್ರೆ ಅಂತ. ಅದೆಲ್ಲ ಬೇಕಾಯ್ತು. ಯಾಕೆ ಕ್ಯಾಲ್ಕುಲೇಟರ್ ಯಾಕೆ ಬೇಕಾಯ್ತು? ನಮ್ಗೆ ಸ್ಮೃತಿ ಶಕ್ತಿ ನಮ್ದು ಕಡಿಮೆ ಆಗ್ತಾ ಇರುವಂತದ್ದು ಅಂತ. ರಾಮಾಯಣದ ಕಾಲದಲ್ಲಿ ನೋಡಿದ್ರೆ 24,000 ಶ್ಲೋಕಗಳನ್ನ ಬಾಯಲ್ಲಿ ಹೇಳಿದ್ರು ವಾಲ್ಮೀಕಿಗಳು, ಕಿವಿಲಿ ಕೇಳ್ಕೊಂಡ್ರು ಲವಕುಶರು, ಕಲ್ತ್ಕೊಂಡ್ರು ಅಂತ. ಈಗ ಮಾಡಿ ನೋಡೋಣ ಅದನ್ನ. ಆಗೋದಿಲ್ಲ. ಯಾಕೆಂದ್ರೆ ಆಹಾರ ದೋಷಗಳು ಅಂತ. ಹಾಗೆ ಮೂಳೆ ದುರ್ಬಲ ಆಗತ್ತೆ ಅಂತ ಹೇಳುತ್ತೆ. ತರಕಾರಿಯನ್ನು ತುಂಬಾ ಬಳಸೋದ್ರಿಂದ ಮೂಳೆ ದುರ್ಬಲ ಆಗತ್ತೆ, ತರಕಾರಿ ಸೊಪ್ಪುಗಳನ್ನ ಅಂತ ಆಗಿದೆ ಇವತ್ತು. ಸುಮ್ಮನೆ ಜಾರ್ ಬಿದ್ರು ಅಲ್ಲಿ ಮೂಳೆ ಮರೀತು. ಇವತ್ತು ತುಂಬಾ ಬೇಡಿಕೆ ಇರುವಂತದ್ದು ಮೂಳೆ ತಜ್ಞರಿಗೆ. ವೈದ್ಯ ಲೋಕದಲ್ಲಿ ಭಾರಿ ಬೇಡಿಕೆ ಇರುವಂತದ್ದು ಮೂಳೆ ತಜ್ಞರಿಗೆ. ಯಾಕೆಂದ್ರೆ ಹೀಗಂದ್ರೆ ಮರೀತು, ಹೀಗಂದ್ರೆ ಮರೀತು. ಏನು ಮೂಳೆ ಬೆಣ್ಣೆಯಿಂದ ಮಾಡಿದ್ದು ಏನ್ ಕತೆ ಅಂತ. ಹಾಗಾಯ್ತಲ್ಲ ನಮ್ದು. ಚಿಕ್ಕ ಚಿಕ್ಕದಕ್ಕೆಲ್ಲ ಬೀಳ್ಬೇಕು ಅಂತ ಕೂಡ ಇಲ್ಲ ಅಂತ, ತಾಗಿದ್ದಕ್ಕೆ ಮರೀತು ಅಂತ. ಸ್ನೇಹಿತರೆ, ತರಕಾರಿ, ಹಣ್ಣುಗಳು, ಸೊಪ್ಪುಗಳು ನಿಮಗೆಲ್ಲ ಗೊತ್ತೇ ಇದೆ. ಅದನ್ನೆಲ್ಲ ಯಾವುದಕ್ಕೆ ಉಪಯೋಗಿಸ್ತೀವಿ? ನಮ್ಮ ದಿನನಿತ್ಯದ ಆಹಾರಕ್ಕಾಗಿ ಉಪಯೋಗಿಸ್ತೀವಿ. ನಾವು ತರಕಾರಿ, ಸೊಪ್ಪು, ಹಣ್ಣುಗಳನ್ನು ದಿನನಿತ್ಯ ಆಹಾರದಲ್ಲಿ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ, ಅದು ನಮ್ಮ ದೇಹದ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಅಂತ ಹೇಳಿ. ನಮ್ಮ ದೇಹದ ಕಣ್ಣು ಚೆನ್ನಾಗಿರಬೇಕು, ನಮಗೆ ದೃಷ್ಟಿ ಮಂದ ಇರಬಾರ್ದು, ಚೆನ್ನಾಗಿರಬೇಕು ಅಂದರೆ, ಕೂದಲ ಬೆಳವಣಿಗೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ನಿಶ್ಶಕ್ತಿ ಇರಬಾರ್ದು ಅಂತ ಹೇಳಿದ್ರೆ, ನಮ್ಮ ಮೂಳೆಗಳು ಸದೃಢವಾಗಿರಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ತರಕಾರಿಗಳನ್ನು ಬಳಸಿ ಅಂತೇಳಿ ಡಾಕ್ಟರ್ ಇರ್ಬೋದು, ಆಯುರ್ವೇದಿಕ್ನವ್ರು ಇರ್ಬೋದು, ನಾಟಿ ಔಷಧಿಯವರು ಇರ್ಬೋದು, ಅಥವಾ ಮನೆಯ ಹಿರಿಯರೇ ಇರ್ಬೋದು ಹೇಳ್ತಾರೆ. ನಮ್ಮ ಗುರುಗಳಿರ್ಬೋದು ಹೇಳ್ತಾರೆ. ಇದು ಅನಾದಿ ಕಾಲದಿಂದಲೂ ಬಂದಂತಹ ಮಾತು. ಹಾಗಾಗಿ ನಾವು ಸೊಪ್ಪಿನಲ್ಲಿ, ತರಕಾರಿನಲ್ಲಿ ಪಲ್ಯ, ಸಲಾಡ್, ಸಾಂಬಾರ್, ಬೇರೆ ಬೇರೆ ರೀತಿಯಲ್ಲಿ ನಮಗೆ ರುಚಿಯಾಗಿದ್ದ ರೀತಿಯಲ್ಲಿ ನಾವು ತಿಂತಾ ಬಂದಿದ್ದೀವಿ. ಆದರೆ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ರಾಮಚಂದ್ರಾಪುರ ಮಠದ ಗುರುಗಳು ಅತಿಯಾದ ತರಕಾರಿ ಸೇವನೆಯಿಂದ ಬಹಳ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಸಹ ಬೆಳಗಿನ ಜಾವ 4 ಗಂಟೆಯಲ್ಲಿ ಏನಾದರೂ ತಿಂದರೆ ಅದು ವಿಷವಾಗಿ ಪರಿಣಮಿಸುತ್ತೆ ಅಂತ ಹೇಳಿ ಒಂದು ಹೊಸ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಶ್ರೀಗಳ ಮಾತುಗಳು ಏನು ಹೇಳಿದ್ರು ತರಕಾರಿ, ಹಣ್ಣು, ಸೊಪ್ಪುಗಳ ಬಗ್ಗೆ, ಅದರಿಂದ ಏನೇನು ಅಪಾಯಕಾರಿ ಇದೆ ಅಂತ ಹೇಳಿ ನಿಮಗೆ ಅವರು ಹೇಳಿದ್ದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಶ್ರೀಗಳ ಮಾತುಗಳನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಗುರುಗಳ ಮಾತುಗಳನ್ನು ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ. ಸ್ನೇಹಿತರೆ, ನಿಮಗೆ ಏನನ್ನಿಸ್ತು ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಹೊಸನಗರ ತಾಲೂಕಿನ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀಗಳು ಶ್ರೀ ರಾಘವೇಂದ್ರ ಭಾರತಿ ಸ್ವಾಮಿಗಳು ಚಾತುರ್ಮಾಸದ ಸಮಯದಲ್ಲಿ ಕೊಟ್ಟಂತಹ ಈ ಮಾತುಗಳನ್ನು, ಅಥವಾ ಈ ಒಂದು ಸ್ಪೀಚ್ ಅಂತಲೇ ಹೇಳ್ಬೋದು, ಅವರು ತಮ್ಮ ಸ್ಪೀಚ್ನಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ಅದು ಏನು ಹೇಳಿದ್ರು ಅಂತ ಹೇಳಿ ನಿಮಗೆ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಂಪೂರ್ಣ ನೋಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸಣ್ಣ ಸಣ್ಣ ಮಕ್ಕಳು ಕನ್ನಡಕ ಆಗ್ತಾ ಇದ್ದಾರೆ. ಎಲ್ಲಿಂದ ಬಂತು ಅನ್ನೋದನ್ನ ಯೋಚನೆ ಮಾಡ್ತಾ ಇರಲ್ಲ. ಒಟ್ಟು ತಿನ್ನು ಸೊಪ್ಪು ತಿನ್ನು, ತರಕಾರಿ ತಿನ್ನು, ಸೊಪ್ಪು ತಿನ್ನು, ತರಕಾರಿ ತಿನ್ನು. ನಮ್ಮ ಪೂರ್ವಜರು ಇಷ್ಟು ತರಕಾರಿ ತಿಂತ ಇರ್ಲಿಲ್ವಲ್ಲ. ತರಕಾರಿ ಅಂಗಡಿಗಳೇ ಇರ್ಲಿಲ್ಲ ನಮ್ಮ ದೇಶದಲ್ಲಿ. ತರಕಾರಿ ಅಂಗಡಿಗಳಿರ್ಲಿದ್ವು. ಮನೆ ಸುತ್ತಮುತ್ತ ಏನ್ ಬೆಳೀತಾ ಇತ್ತೋ ಅದನ್ನ ಊಟ ಮಾಡ್ತಾ ಇದ್ದಿತ್ತು. ಅದು ಇಡೀ ವರ್ಷದ ಎಲ್ಲಾ ದಿನಕ್ಕೂ ಬರುವಂತದ್ದಲ್ಲ ಅದೆಲ್ಲ. ಆಗ ಈಗ ಬಳಸೋಕೆ ಸಾಧ್ಯ ಇರುವಂತದ್ದು. ಹೀಗಾಗಿ ಅವರು ಕಣ್ಣು, ತಲೆ ಕೂದಲು ಎಲ್ಲ ಚೆನ್ನಾಗಿತ್ತು ಅಂತ. ಸ್ಮೃತಿ ಕಡಿಮೆ ಆಗತ್ತೆ ಅಂತ ಹೇಳಿ. ತರಕಾರಿ ಸೊಪ್ಪಿನ ಅವ್ಯವಸ್ಥಿತ ಬಳಕೆಯಿಂದ ಸ್ಮೃತಿ ಕಡಿಮೆ ಆಗತ್ತೆ ಅಂತ. ನೆನಪಿನ ಶಕ್ತಿ ಕಡಿಮೆ ಇವತ್ತು. ಹಾಗಾಗಿ ನಮ್ಗೆ ಗೂಗಲ್ ಬೇಕಾಯ್ತು, ಕ್ರೂಬು ಕೃತ್ರಿಮ ಬುದ್ಧಿಮತ್ತೆ, ಅದನ್ನ ಕೇಳಿ ಹೇಳ್ತಾನೆ ಅಂತ ಏನಾದ್ರು ಕೇಳಿದ್ರೆ ಅಂತ. ಅದೆಲ್ಲ ಬೇಕಾಯ್ತು. ಯಾಕೆ ಕ್ಯಾಲ್ಕುಲೇಟರ್ ಯಾಕೆ ಬೇಕಾಯ್ತು? ನಮ್ಗೆ ಸ್ಮೃತಿ ಶಕ್ತಿ ನಮ್ದು ಕಡಿಮೆ ಆಗ್ತಾ ಇರುವಂತದ್ದು ಅಂತ. ರಾಮಾಯಣದ ಕಾಲದಲ್ಲಿ ನೋಡಿದ್ರೆ 24,000 ಶ್ಲೋಕಗಳನ್ನ ಬಾಯಲ್ಲಿ ಹೇಳಿದ್ರು ವಾಲ್ಮೀಕಿಗಳು, ಕಿವಿಲಿ ಕೇಳ್ಕೊಂಡ್ರು ಲವಕುಶರು, ಕಲ್ತ್ಕೊಂಡ್ರು ಅಂತ. ಈಗ ಮಾಡಿ ನೋಡೋಣ ಅದನ್ನ. ಆಗೋದಿಲ್ಲ. ಯಾಕೆಂದ್ರೆ ಆಹಾರ ದೋಷಗಳು ಅಂತ.
ಹಾಗೆ ಮೂಳೆ ದುರ್ಬಲ ಆಗತ್ತೆ ಅಂತ ಹೇಳುತ್ತೆ. ತರಕಾರಿಯನ್ನು ತುಂಬಾ ಬಳಸೋದ್ರಿಂದ ಮೂಳೆ ದುರ್ಬಲ ಆಗುತ್ತೆ, ತರಕಾರಿ ಸೊಪ್ಪುಗಳನ್ನ ಅಂತ ಆಗಿದೆ ಇವತ್ತು. ಸುಮ್ಮನೆ ಜಾರ್ ಬಿದ್ರು ಅಲ್ಲಿ ಮೂಳೆ ಮರೀತು ಅಂತ. ಇವತ್ತು ತುಂಬಾ ಬೇಡಿಕೆ ಇರುವಂತದ್ದು ಮೂಳೆ ತಜ್ಞರಿಗೆ, ವೈದ್ಯ ಲೋಕದಲ್ಲಿ ಭಾರಿ ಬೇಡಿಕೆ ಇರುವಂತದ್ದು ಮೂಳೆ ತಜ್ಞರಿಗೆ. ಯಾಕೆಂದ್ರೆ ಹೀಗಂದ್ರೆ ಮುರಿತು, ಹೀಗಂದ್ರೆ ಮುರಿತು, ಏನು ಮೂಳೆ ಬೆಣ್ಣೆಯಿಂದ ಮಾಡಿದ್ದು ಏನ್ ಕತೆ ಅಂತ. ಹಾಗಾಯ್ತಲ್ಲ ನಮ್ದು. ಚಿಕ್ಕ ಚಿಕ್ಕದಕ್ಕೆಲ್ಲ ಬೀಳ್ಬೇಕು ಅಂತ ಕೂಡ ಇಲ್ಲ ಅಂತ, ತಾಗಿದ್ದಕ್ಕೆ ಮುರಿತು ಅಂತ. ಯಾಕೆ ಹೀಗಾಯ್ತು? ಕಾರಣ ಬೇಕಲ್ವಾ ಅದಕ್ಕೊಂದು. ಆದ್ರೆ ಪೂರ್ವಜರ ಉಪದೇಶ ವಚನಗಳು ಏನಿದೆ ಅಲ್ಲಿ ನಮ್ಗೆ ದಾರಿ ತೋರುವಂತ ಇದೆ ಅಂತ. ಹಾಗಂತ ನೀವು ತರಕಾರಿಯನ್ನೇ ಬಿಟ್ಬಿಡ್ಬೇಕು, ಸೊಪ್ಪುಗಳನ್ನ ಬಿಟ್ಬಿಡ್ಬೇಕು ಅಂತಲ್ಲ ಹೇಳಿದಾರೆ ಅವ್ರು. ಇಂತಿಂತದನ್ನ ಸೇವಿಸಬಹುದು ಅಂತ ಹೇಳಿದ್ದಾರೆ. ಅದನ್ನ 4 ಗಂಟೆಗೆಲ್ಲ ಎಂತ ಒಳ್ಳೆ ವಸ್ತುವೇ ಆದ್ರೂ ಕೂಡ ಅದು ವಿಷ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈಗ ನೀವ್ ಏನನ್ನ ತಿನ್ಬೇಕು ತಿನ್ಬಾರ್ದು ಅನ್ನೋದೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಎಷ್ಟು ಹೊತ್ತಿಗೆ ತಿನ್ನೋದು. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ರಾಘವೇಶ್ವರ ಭಾರತಿ ಶ್ರೀಗಳ ಮಾತುಗಳನ್ನು ಕೇಳಿದ್ರಿ ಅಲ್ವಾ? ಸೊಪ್ಪು ತರಕಾರಿಗಳ ಸೇವನೆ ಎಷ್ಟಿರಬೇಕು, ಹೇಗಿರಬೇಕು, ಯಾವ ಸಮಯದಲ್ಲಿರಬೇಕು ಅಂತ ಹೇಳಿ ತಮ್ಮ ಚಾತುರ್ಮಾಸದ ಒಂದು ಪ್ರವಚನದಲ್ಲಿ ನಮಗೆಲ್ಲ ತಿಳಿಸಿದ್ದಾರೆ. ಅವರ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಹೇಳಿ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಶ್ರೀಗಳ ಪ್ರವಚನ ನಿಮಗೆ ಬೇಕಾದರೆ ನೀವು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಶ್ರೀ ರಾಮಚಂದ್ರಾಪುರ ಮಠದಲ್ಲಿ ಚಾತುರ್ಮಾಸ ಕಾಲದ ಫುಲ್ಲು ಸಮಯವು ಅವರಲ್ಲಿದ್ದು ಭಕ್ತರಿಗೆ ದರ್ಶನವನ್ನು ಕೊಡ್ತಾರೆ, ಪ್ರವಚನಗಳನ್ನು ನೀಡ್ತಾರೆ. ನೀವು ಯಾವಾಗ ಬೇಕಾದರೂ ಬಂದು ಅವರನ್ನು ದರ್ಶನ ಪಡಿಬಹುದು. ಸ್ನೇಹಿತರೆ, ಈ ನಮ್ಮ ಭಾರತಿ ರಾಘವೇಶ್ವರ ಸ್ವಾಮಿಗಳ ಪ್ರವಚನ ಏನನ್ನಿಸ್ತು ಅಂತ ದಯವಿಟ್ಟು ನನ್ನ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.